Very good morning, students, and a very warm welcome to the most running successfully course, so-called science. ಈಗಿನ ಪ್ರಪಂಚದಲ್ಲಿ ಪ್ರಪಂಚ ನಡೀತಾ ಇರುವಂತಹ ಪ್ರಪಂಚ ಆಧಾರಿತವಾಗಿರುವಂತಹ ಒಂದು ಸೈನ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂಡ್ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ, myself Karthik, and I am going to teach physics for up to 2 years of your PUC life. ಮುಂದಿನ 2 ವರ್ಷಗಳ ಕಾಲ ನಾನು ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತೀನಿ. ಇದೇ ಕಾಲೇಜಿನಲ್ಲಿ 5 ವರ್ಷಗಳ ಕಾಲದಿಂದ ನಾನು ಅದೇ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ಅಂಡ್ ಇವತ್ತಿಗೆ ನಾವೇನ್ ಮಾಡೋಣ, ವಿ ವಿಲ್ discuss about some basic concepts of science, physics and general things. Before we step into the concept of physics ಹೋಗೋಕ್ಕಿಂತ ಮುಂಚೆ ಸೈನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಬರೋಣ. ಅಂಡ್ ಸೈನ್ಸ್ ಅಂದ್ರೆ ಏನು ಅನ್ನೋದಕ್ಕಿಂತ ನೋಡಾದ್ಮೇಲೆ ನಾವು ಯಾಕೆ ಸೈನ್ಸ್ ತಗೊಂಡಿದೀವಿ, ನಾವು ಮಾಡಿರೋ ಕೆಲಸ ಸರಿನಾ ತಪ್ಪಾ ಅನ್ನೋದು ನೆಕ್ಸ್ಟ್ ಕ್ವಶನ್ ನಮಗ್ ನಾವೇ ಕೇಳ್ಕೊಳ್ಳೋದು. ಓಕೆನಾ? ಸೈನ್ಸ್ ಏನು? ಸೈನ್ಸ್ ಅಂದ್ರೆ ನಿಮ್ಗೆ ಹೈಸ್ಕೂಲ್ಸ್ ಡಿಫೈನ್ ಮಾಡಿರ್ತಾರೆ. ಏನಂತ ಡಿಫೈನ್ ಮಾಡ್ತಾರೆ? ಸೈನ್ಸ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಏನಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂದ್ರೆ ಏನು? ಯಾಕೆ ಇಲ್ಲಿ ಸಿಸ್ಟಮ್ಯಾಟಿಕ್ ಅನ್ನೋ ಒಂದು ಪದನ ಬಳಸಿದ್ದಾರೆ? ವಾಟ್ ಡು ಯು ಮೀನ್ ಬೈ ನಾಲೆಡ್ಜ್? ನಾಲೆಡ್ಜ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಬರೋಣ. ಫಸ್ಟ್ ಈಗ ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಲೆಟ್ ವಿ ಚೂಸ್, ಏನೋ ಒಂದು ಅಡಿಗೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ರೈಸ್ ಮಾಡಬೇಕು. ಹೆಂಗೆ ಡೈರೆಕ್ಟ್ ಆಗಿ ರೈಸ್ ಮಾಡ್ಬೇಕಾ? ಒಂದು ಆರ್ಡರ್ ಇದೆ ಅಲ್ವಾ? ಕುಕ್ಕರ್ ಒಳಗಡೆ ರೈಸ್ ಹಾಕೊಂಡು, ರೈಸ್ ತೊಳ್ಕೊಂಡು, ನೀರು ಹಾಕೊಂಡು, ವಿಜಲ್ ಹಾಕಿ, ಅದಾದ್ಮೇಲೆ ಸ್ಟವ್ ಆನ್ ಮಾಡಿ, ಸಮಥಿಂಗ್ ಲೈಕ್ ದಟ್. ಅದೇ ತರ ಒಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ದರ್ ಇಸ್ ಎ ಸಿಸ್ಟಮ್ಯಾಟಿಕ್ ಆರ್ಡರ್ ಆಫ್ ಡೂಯಿಂಗ್ ದಟ್ ಜಾಬ್. ಆ ಕೆಲಸ ಮಾಡೋಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಆರ್ಡರ್ ಇರುತ್ತೆ. ಆ ಆರ್ಡರ್ ವೈಸ್ ನಾವು ಮಾಡಬೇಕು. ಒಂದು ಚಪ್ರ ಹಾಕ್ಬೇಕು. ಫಸ್ಟ್ ಕೆಳಗಡೆ 2 ಪಿಲ್ಲರ್ಗಳನ್ನ ಕಟ್ಕೋಬೇಕು, 4 ಪಿಲ್ಲರ್ಗಳನ್ನ ಕಟ್ಕೋಬೇಕು, 4 ಪಿಲ್ಲರ್ ಮೇಲೆ 4 ಬೀಮ್ಸ್ಗಳನ್ನ ಕಟ್ಕೋಬೇಕು. ಅದಾದ್ಮೇಲೆ ಅಡ್ಡಡ್ಡ ಎಲ್ಲ ಕೊಟ್ಟು ಆಮೇಲೆ ಚಪ್ರ ಹಾಕ್ಬೇಕು. ಡೈರೆಕ್ಟ್ ಆಗಿ ನಿನ್ ಮೇಲ್ಗಡೆ ಸೋಗೆ ಎಸ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತಾ? ನೋ, ನೆವರ್. ಅಲ್ಲಿಗೆ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ದೇರ್ ಶುಡ್ ಬಿ ಸಮ್ ಸಿಸ್ಟಮ್ಯಾಟಿಕ್ ಆರ್ಡರ್. ಅಂದ್ರೆ ಆರ್ಡರ್ ವೈಸ್ ಮಾಡೋ ಅಂಥದ್ದು, ಇನ್ ಎ ಸೂಟಬಲ್ ಮ್ಯಾನರ್ ಮಾಡೋ ಅಂಥದ್ಕೆ ಸಿಸ್ಟಮ್ಯಾಟಿಕ್ ಅಂತ ಕರಿತೀವಿ. ಹಂಗಾರೆ ವಾಟ್ ಡು ಯು ಮೀನ್ ಬೈ ನಾಲೆಡ್ಜ್? ನಾಲೆಡ್ಜ್ ಅಂದ್ರೆ ಏನು ಇಲ್ಲ, ತಿಳಿದುಕೊಳ್ಳುವುದು. ಏನನ್ನ ತಿಳಿದುಕೊಳ್ಳುವುದು? ಎಲ್ಲನೂ. ಜಗತ್ತಲ್ಲಿ ಏನೇನಿದೆಯೋ ಅದು ಎಲ್ಲದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ವೆದರ್ ಇಟ್ ಮೇ ಬಿ ಲಿವಿಂಗ್ ಥಿಂಗ್, ಅದಕ್ಕೆ ಜೀವ ಇರಬಹುದು ಅಥವಾ ಜೀವ ಇಲ್ದೇನೂ ಇರಬಹುದು. ವೆದರ್ ಇಟ್ ಮೇ ಬಿ ನಾನ್ ಲಿವಿಂಗ್ ಥಿಂಗ್, ರೈಟ್? ಈ ಕಂಪ್ಲೀಟ್ ವರ್ಲ್ಡ್ ಜಗತ್ತನ್ನ ಸ್ಟಡಿ ಮಾಡೋಂಥದ್ದೇ ಸೈನ್ಸ್ ಅಂತ ಕರಿತೀವಿ. ನೋ ಅಂದ್ರೆ ತಿಳ್ಕೊಳ್ಳೋದು, ನಾಲೆಡ್ಜ್ ಅಂದ್ರೆ ಆ ವಿಚಾರನ ನಮ್ಮ ಒಳಗಡೆ ಅಳವಡಿಸ್ಕೊಳ್ಳೋದು. ನಥಿಂಗ್ ಬಟ್ ವಿ ಹ್ಯಾವ್ ಟು ಎನ್ಕ್ಲೋಸ್ ದ ಥಿಂಗ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಈ ಸೈನ್ಸ್ ನಾವು ಮೇಜರ್ ಆಪ್ಷನಲ್ ಆಗಿ ತಗೊಂಡಿದ್ದೀವಿ. ಹಂಗಾರೆ ಸೈನ್ಸ್ ಮಾಡ್ಬಿಟ್ಟು ನಾವು ಸೈನ್ಸ್ ತಗೊಂಡು ನಾವು ಒಳ್ಳೆ ಕೆಲಸ ಮಾಡಿದೀವಾ? ದ ನೆಕ್ಸ್ಟ್ ಥಿಂಗ್ ಅರೈಸಸ್. ಓಕೆ, ಹಂಗಾರೆ ಸೈನ್ಸ್ ತಗೊಂಡು ನಾವು ಒಳ್ಳೆ ಕೆಲಸ ಮಾಡಿದೀವಾ? ಎಸ್, ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಯಾಕೆ? ಸೈನ್ಸ್ ತಗೊಂಡ್ರೆ ಅಡ್ವಾಂಟೇಜ್ ಏನು? ಸೈನ್ಸ್ ತಗೊಂಡ್ರೆ ಮುಂದೆ ಏನು ಮಾಡ್ಬೋದು? ಸೈನ್ಸ್ ಬಿಟ್ಟು ಬೇರೆ ಕೋರ್ಸಸ್ಗಳು ಇದ್ದು ಅಲ್ವಾ? ಕಾಮರ್ಸ್ ಇತ್ತು, ಆರ್ಟ್ಸ್ ಇತ್ತು. You can go for diploma also, you can go for ITI also, you can be done anything other else.
ಓಕೆನಾ. ಅದು ಬಿಟ್ಬಿಟ್ಟು ಸೈನ್ಸ್ ಯಾಕೆ ತಗೊಂಡು, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ ಕಾಮರ್ಸ್ ತಗೋತೀರಿ ಅಂತ ತಿಳ್ಕೊಳ್ಳಿ. ವಾಟ್ಸ್ ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ PUC ಆಫ್ ಕಾಮರ್ಸ್? ಸೆಕೆಂಡ್ PUC ಆಫ್ ಕಾಮರ್ಸ್ ಆದ್ಮೇಲೆ ಏನ್ ಮಾಡ್ಬೋದು? ಯು ಕ್ಯಾನ್ ಡೂ BCom, ಬ್ಯಾಚುಲರ್ ಆಫ್ ಕಾಮರ್ಸ್. You can do BBA, Bachelor of Business Administration. You can do BCA, Bachelor of Computer Application, and you can do BA, Bachelor of Arts. ಇವು ನಾಲ್ಕನ್ನ ಬಿಟ್ಟರೆ ಬೇರೆ ಏನು ಮಾಡಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಓಕೆನಾ. ಅದೇ ಈ ನಾಲ್ಕನ್ನ ನೀವು ಬೇಕಾದ್ರೆ ಆಫ್ಟರ್ ದ ಸೆಕೆಂಡ್ PUC ಆಫ್ ಸೈನ್ಸ್ ಯು ಕ್ಯಾನ್ ಡೂ ಇಟ್. ಸೆಕೆಂಡ್ PUC ಸೈನ್ಸ್ ಮುಗಿಸ್ಕೊಂಡು BCom ಮಾಡ್ಬೋದು, BBA ಮಾಡ್ಬೋದು, BA ಮಾಡ್ಬೋದು, BCom ಮಾಡ್ಬೋದು, BCA ಮಾಡ್ಬೋದು. ಬಟ್ ನೀವು ಸೈನ್ಸ್ ಆದ್ಮೇಲೆ ಮಾಡ್ತಿರಲ್ಲ, BSc AG ಆಗಿರ್ಬೋದು, BBSc ಆಗಿರ್ಬೋದು, BE ಆಗಿರ್ಬೋದು, MBBS ಆಗಿರ್ಬೋದು, ಬೇಸಿಕ್ ಸೈನ್ಸ್ BSc ಆಗಿರ್ಬೋದು, PCM, PMCS, ಯಾವುದೇ ಕೋರ್ಸಸ್ಗಳನ್ನ, ಈ ಎಲ್ಲ ಕೋರ್ಸಸ್ಗಳನ್ನ ಈ ಕಾಮರ್ಸ್ ಅವರು ಮಾಡಕ್ ಸಾಧ್ಯನೇ ಇಲ್ಲ. ದ ಸೈನ್ಸ್ ಸ್ಟೂಡೆಂಟ್ ಕ್ಯಾನ್ ಸ್ಟೆಪ್ ಇನ್ ಟು ಎನಿ ಫರ್ದರ್ ಎಜುಕೇಶನ್ಸ್, ಬಟ್ ನನ್ ಆಫ್ ದೆಮ್ ಅದರ್ಸ್. ಅದು ಬೇರೆಯವ್ರು ಯಾರು ನಿಮ್ಮ ಹಾದಿಗೆ ಬರಕ್ ಆಗಲ್ಲ. ಗೊತ್ತಾಗ್ತಾ ಇದೆಯಾ? ಅಲ್ಲಿಗೆ ಯು ಹ್ಯಾವ್ ಕ್ರಿಯೇಟೆಡ್ ವೆರಿ ಗ್ರೇಟ್ ಆಪರ್ಚುನಿಟೀಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ PUC. ಸೆಕೆಂಡ್ PUC ಆದಮೇಲೆ ನಿಮಗೆ ಎಷ್ಟೊಂದು ಆಪರ್ಚುನಿಟಿಗಳು ಇದೆ. ಬೇಕಾದ್ರೆ ಯಾವ ಹಾದಿ ಬೇಕಾದ್ರೂ, ಯಾವ ಪಾತ್ರ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಅಲ್ಲಿಗೆ ಸೈನ್ಸ್ ತಗೊಂಡು ನಾವು ಮೊದಲನೇ ಕೆಲಸ ಏನ್ ಮಾಡಿದೀವಿ, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಅಂಡ್ ಸೈನ್ಸ್ ತಗೊಂಡಿದ್ದೀರಿ ಅಂದ ಮೇಲೆ ಯು ಕ್ಯಾನ್ ಅಸ್ಯೂಮ್ ದಟ್ ವಿ ಆರ್ ಸೈಂಟಿಸ್ಟ್. ನಾವು ಸೈಂಟಿಸ್ಟ್ಗಳು ಅಂತ ನಾವು ಕರ್ಕೋಬಹುದು. ಹಂಗಾರೆ ಏನು ಸೈಂಟಿಸ್ಟ್ಗಳಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಸೈಂಟಿಸ್ಟ್? ಯಾಕೆ ನಮ್ಮನ್ನ ನಾವು ಸೈಂಟಿಸ್ಟ್ ಅಂತ ಕರಿಬಹುದು? ಬಿಕಾಸ್ ನಾವು ಸೈಂಟಿಸ್ಟ್ಗಳು, ನಮ್ಮನ್ನ ನಾವು ಸೈಂಟಿಸ್ಟ್ ಅಂತ ಕರಿಬಹುದು ಯಾಕಂದ್ರೆ ನಮ್ಮಲ್ಲಿ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಇದೆ. ವಿ ಹ್ಯಾವ್ ಅ ಸೈಂಟಿಫಿಕ್ ಆಟಿಟ್ಯೂಡ್. ಹಂಗಾರೆ ಸೈಂಟಿಫಿಕ್ ಆಟಿಟ್ಯೂಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೊಳ್ಳಿ. This is a chalk piece. What is the color of the chalk piece? It is white in color. ಆ ಚಾಕ್ ಪೀಸ್ ನಾನು ಒಂದು ಗ್ರೀನ್ ಬೋರ್ಡ್ ಮೇಲೆ ಬರೀತಾ ಇದ್ದೀನಿ. ಹೋಗ್ತೀರಾ? ಯಾಕೆ ಹೋಗ್ತಾ ಇದ್ದೀರಾ? ಯು ಕ್ಯಾನ್ ಏಬಲ್ ಟು ಸಿ ದಿಸ್ ಚಾಕ್ ಪೀಸ್ ಥ್ರೂ ಯುವರ್ ನೇಕೆಡ್ ಐಸ್. ನೀವು ನಿಮ್ಮ ಕಣ್ಣಾರ ಸ್ವತಃ ನೋಡ್ತಾ ಇದ್ದೀರಿ, ಅದರಿಂದ ಒಪ್ಕೋತೀರಿ. ಅದೇ ಒಂದು ಕಾಗೆನ ಉದಾಹರಣೆ ಕೊಟ್ರೆ, ಕಾಗೆ ಕಪ್ಪಗಿದೆ, ಎಸ್ ಯು ವಿಲ್ ಬಿಲೀವ್ ಇಟ್. ನೀವು ಅದನ್ನ ಒಪ್ಕೋತೀರಿ. ಯಾಕೆ ಒಪ್ಕೋತೀರಿ? ನೀವು ಕಾಗೆನ ನೋಡಿದ್ದೀರಾ. ಅದೇ ನಾನೊಂದು ಕಾಗೆ ಬೆಳ್ಳಿಗಿರುತ್ತೆ ಅಂತಂದ್ರೆ ಒಪ್ಕೋತೀರಾ ನೀವು? ಒಪ್ಪಲ್ಲ. ಇವನು ಯಾರಪ್ಪ, ಇವನು ಹಿಂಗೆ ಹೇಳ್ತಾವನೆ, ಯಾಕೆ ಒಪ್ಪಲ್ಲ? ನೀವು ನೋಡಿಲ್ಲ ಇದುವರೆಗೂ ಬೆಳಿಗಿರುವ ಕಾಗೆನ. ಮೀನ್ಸ್ ನೀವು ಯಾವುದೇ ಒಂದು ವಿಚಾರನ ಕೊಟ್ರೆ ನೀವು ಅದನ್ನ ಅಸಂಪ್ಷನ್ ಮಾಡ್ಕೊಂಡು ಅದು ಸರಿ ಇದೆಯಾ ಅನಲೈಸ್ ಮಾಡ್ತಾ ಇದ್ದೀರಾ. ಯು ಆರ್ ಅನಲೈಸಿಂಗ್ ದ ಥಿಂಗ್ಸ್. ದಟ್ ಈಸ್ ವಾಟ್ ಸೋ ಕಾಲ್ಡ್ ಸೈಂಟಿಫಿಕ್ ಆಟಿಟ್ಯೂಡ್. ಒಂದು ವಿಚಾರನ ಕೊಟ್ರೆ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದು, ಡೈರೆಕ್ಟ್ ಆಗಿ ಸ್ವೀಕಾರ ಮಾಡ್ಕೊಳ್ಳೋದಲ್ಲ, ಅದನ್ನ ಅನಲೈಸ್ ಮಾಡಬೇಕು. ಆಫ್ಟರ್ ದ ಅನಲೈಸೇಷನ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದನ್ನ ಸ್ವೀಕಾರ ಮಾಡ್ಕೋಬೇಕು. ಆ ತರದ ಆಟಿಟ್ಯೂಡ್ ನ ನಾವು ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ಕರಿತೀವಿ. ಆ ಸೈಂಟಿಫಿಕ್ ಆಟಿಟ್ಯೂಡ್ ಇರೋಂಥ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ನು ಸೈಂಟಿಸ್ಟ್ ಅಂತ ಕರಿತೀವಿ. ಸೈಂಟಿಸ್ಟ್ ಅಂತ ಕರೀಬೇಕು ಅಂದ್ರೆ ನಾವು ಏನಾದ್ರೂ ಕಂಡುಹಿಡಿಯಲೇಬೇಕು, ನಮ್ಗೆ ಏನಾದ್ರು ಇನೋವೇಷನ್ಸ್ ಇರಬೇಕು, ನಮ್ದು ಏನಾದ್ರು ಒಂದು ಡಿಸ್ಕವರೀಸ್ ಇರಬೇಕು ಅಂತ ಏನೂ ಇಲ್ಲ. ಹಂಗಾರೆ ನಾಳೆಯಿಂದ ಯಾರಾದ್ರೂ ಕೇಳಿದ್ರೆ ನೀವು ಸೈಂಟಿಸ್ಟ್ಗಳ ಅಂತ ಕೇಳಿದ್ರೆ ಎಸ್ ಐ ಆಮ್ ಎ ಸೈಂಟಿಸ್ಟ್ ಅಂತ ಹೇಳಿ. ಬಿಕಾಸ್ ಐ ಹ್ಯಾವ್ ಎ ಸೈಂಟಿಫಿಕ್ ಆಟಿಟ್ಯೂಡ್. ನನ್ನಲ್ಲಿ ನನ್ನ ಸೈಂಟಿಫಿಕ್ ಆಟಿಟ್ಯೂಡ್ ಇದೆ. ನಾನು ಯಾವುದೇ ಒಂದು ವಿಚಾರನ ಡೈರೆಕ್ಟಾಗಿ ಒಪ್ಕೊಳ್ಳೋದಿಲ್ಲ. ನಾನು ಅದನ್ನ ಫಸ್ಟ್ ಅನಲೈಸ್ ಮಾಡ್ತೀನಿ. ಅನಲೈಸ್ ಮಾಡಾದ್ಮೇಲೆ ಅದಕ್ಕೆ ನನಗೆ ನಿಜ ಅನ್ಸಿದ್ರೆ ನಾನು ಒಪ್ಕೋತೀನಿ. ರೈಟ್, ಓಕೆ. ಈಗ ಸೈನ್ಸ್ ತಗೊಂಡಿದ್ದೀನಿ, ಏನು ಓದಬೇಕು, ಯಾವ ತರ ಇರುತ್ತೆ, ವಾಟ್ ಈಸ್ ದ ಪ್ಯಾಟರ್ನ್ ಆಫ್ ದಿ ಹೋಲ್ ಸೆಕೆಂಡ್ PUC ಅಂದ್ರೆ ನಿಮ್ಗೆ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಕಾಮನ್, ಕನ್ನಡ ಅಂಡ್ ಇಂಗ್ಲಿಷ್. ಅದು ಬಿಟ್ಟರೆ ನಿಮ್ಮ ಹತ್ರ 4 ಆಪ್ಷನಲ್ ಕೋರ್ಸಸ್ ಇದೆ. ಒಂದು ಫಿಸಿಕ್ಸ್, ನೆಕ್ಸ್ಟ್ ಒನ್ ಈಸ್ ಕೆಮಿಸ್ಟ್ರಿ, ಅಂಡ್ ನೆಕ್ಸ್ಟ್ ಒನ್ ಈಸ್ ಬಯಾಲಜಿ, ಅಂಡ್ ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ ಒನ್ ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸ್ ನ ನೀವು 100ಕ್ಕೆ 100 ಸಹ ಥಿಯರಿ ಎಕ್ಸಾಮ್ಸ್ ನ ಬರೀಬೇಕಾಗುತ್ತೆ. ಮೀನ್ಸ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮಿನೇಷನ್ ಫಾರ್ ಹೋಲ್ 100 ಮಾರ್ಕ್ಸ್. ಬಟ್ ಇನ್ನು 3 ಪೇಪರ್ಗಳಿದೆಯಲ್ಲ, ಈ 3 ಪೇಪರ್ಗಳಲ್ಲಿ 100 ಮಾರ್ಕ್ಸ್ ನ 2 ಭಾಗ ಮಾಡ್ತಾನೆ. ಒಂದು ಥಿಯರಿ, ಇನ್ನೊಂದು ಪ್ರಾಕ್ಟಿಕಲ್ ಅಂತ ಹೇಳಿ. 70
ಮಾರ್ಕ್ಸ್ಗೆ ನೀವು ಥಿಯರಿ ಎಕ್ಸಾಮ್ಸ್ ಅನ್ನ ಬರೀತೀರಿ ಅಂಡ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 30 ಮಾರ್ಕ್ಸ್ ಮಾಡ್ತೀರಿ. ಅಂದರೆ ಈ 70 ಮಾರ್ಕ್ಸ್ ಅಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿರೋದು ಎಷ್ಟು ಅಂದ್ರೆ ಯು ಶುಡ್ ಸ್ಕೋರ್ ಓನ್ಲಿ 21 ಮಾರ್ಕ್ಸ್ ಫಾರ್ ದ ಪಾಸಿಂಗ್. ಈ 21 ಮಾರ್ಕ್ಸ್ಗೆ ನೀವು ವರ್ಷದಲ್ಲಿ ಒಂದು 30 ಕ್ವಶನ್ಸ್ ಗಳಿಗೆ ರೆಡಿ ಆದ್ರೆ ಸಾಕು ವಿತ್ ಆನ್ಸರ್ಸ್. 30 ಕ್ವಶನ್ಸ್ ಗಳಿಗೆ ನೀವು ರೆಡಿ ಆದ್ರೆ ಆರಾಮ್ಸೆ ಯು ಕ್ಯಾನ್ ಸ್ಕೋರ್ 25 to 30 ಮಾರ್ಕ್ಸ್. ತುಂಬಾ ಆಪರ್ಚುನಿಟೀಸ್ ಇದೆ. ಒಂದು 2-3 ಕ್ವಶನ್ ಹೋದ್ರೆ ಆ 3ರಲ್ಲಿ ಗ್ಯಾರಂಟಿ ಒಂದು ಬರುತ್ತೆ. ಅದೇ 30ರಲ್ಲಿ 10 ಕ್ವಶನ್ ಸಿಗ್ಲಿ ಬಿಡಿ ನಮಗೆ, ಡೆಫಿನೆಟ್ಲಿ ವಿ ಕ್ಯಾನ್ ಪಾಸ್ ಈಸಿಲಿ. ಅದೇ ತರ ಈ 30ರಲ್ಲಿ ನಿಮಗೆ ಲ್ಯಾಬೊರೇಟರಿ ಇರುತ್ತೆ. ಒಂದು 12 to 13 ಎಕ್ಸ್ಪೆರಿಮೆಂಟ್ಸ್ ಗಳಿರ್ತವೆ. ಆ 13 ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಆ ಎಕ್ಸ್ಪೆರಿಮೆಂಟ್ ಗೆ ಯು ಕ್ಯಾನ್ ಗಿವ್ 30 ಮಾರ್ಕ್ಸ್. ಅದರಲ್ಲಿ ಪ್ರಾಕ್ಟಿಕಲ್ ರೆಕಾರ್ಡ್ ಒಂದು 6, ಮಾಡೋದಕ್ಕೊಂದು 20, ವೈವಾಗ್ ಒಂದು 4 ಮಾರ್ಕ್ಸ್. ಆರಾಮ್ಸೆ 27-28 ಸಿಕ್ಬಿಡುತ್ತೆ ಅಂತ ಹೇಳ್ಕೊಳ್ಳಿ ಆರಾಮ್ಸೆ. ವಿ ಕ್ಯಾನ್ ಡೂ ಈಸಿಲಿ. ಅಂಡ್ ಇಲ್ಲಿ ನೀವು ಓದಬೇಕಾದ್ರೆ ವರ್ಷದಲ್ಲಿ 30 ಕ್ವಶನ್ಸ್ಗಳಷ್ಟೇ ಮಾಡಬಹುದಲ್ವಾ? ಈ 21 ಮಾರ್ಕ್ಸ್ ನ ವಿತ್ ಇನ್ 2 to 3 ಪೇಜ್ ಯು ಕ್ಯಾನ್ ಗೆಟ್ ಇಟ್. ಈ 2ರಿಂದ 3 ಪೇಜ್ ಕರೆಕ್ಟ್ ಆಗಿ ಬರೆದ್ರೆ ಎಕ್ಸಾಮ್ ಅಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ಬಹುದು. ಅಲ್ಲಿಗೆ ನಮ್ಗೆ ಈ ಪಿಕ್ಚರೈಸೇಷನ್ ನೋಡೋದಾದ್ಮೇಲೆ ಗೊತ್ತಾಗುತ್ತೆ ಸೈನ್ಸ್ ಇಸ್ ವೆರಿ ಈಸಿ ಟು ಪಾಸ್. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಟ್ ಆಲ್. ಬಟ್ ನಾವಿಲ್ಲಿ ಏನ್ ಮಾಡಬೇಕು, ಈ ಪಾಸಿಂಗ್ ಪ್ಯಾಕೇಜ್ ನ ಮುಂದುವರಿಸ್ತಾ ಹೋದ್ರೆ ವಿ ಹ್ಯಾವ್ ಟು ಗೆಟ್ ಗುಡ್ ಮಾರ್ಕ್ಸ್. ಯಾವ ತರ? ದ ಓನ್ಲಿ ಸೀಕ್ರೆಟ್ ಆಫ್ ಸೈನ್ಸ್ ಇಸ್ ಯು ಹ್ಯಾವ್ ಟು ಡೂ ದ ಹಾರ್ಡ್ ವರ್ಕ್. ಅವತ್ತು ಪಾಠ ಮಾಡಿದಾರ ಅವತ್ತು ಕೂತ್ಕೊಂಡು ಓದಿ. ಅಟ್ ದ ಎಂಡ್ ಆಫ್ ದಿ ವೀಕ್ ರಿವೈಸ್ ಆಲ್ ದ ವೀಕ್ಲಿ ಸಬ್ಜೆಕ್ಟ್ಸ್. ವಾರದಲ್ಲಿ ಏನೇನು ಮಾಡಿದ್ರೆ ಅದನ್ನ ಶನಿವಾರ ಮತ್ತೆ ಭಾನುವಾರ ರಿವೈಸ್ ಮಾಡಿ. ಜಸ್ಟ್ ಸಿಂಪಲ್. ಓನ್ಲಿ ವಿ ಹ್ಯಾವ್ ಟು ಡೆಡಿಕೇಟ್ ದ ಟೈಮ್ ಟುವರ್ಡ್ಸ್ ಇಟ್. ಅದ್ರ ಜೊತೆ ನೀವು ಟೈಮನ್ನು ಕಳಿಬೇಕು. ನಿಮ್ಗೆ ಏನೇ ಕಷ್ಟ ಆಗುತ್ತಾ, ವಿ ವಿಲ್ ಬಿ ದೇರ್. ಡೋಂಟ್ ವರಿ ಅಬೌಟ್ ದಟ್ ಒನ್. ನಾವಿರ್ತೀವಿ, ನಾವೆಲ್ಲರೂ ನೋಡ್ಕೋತೀವಿ. ನಿಮ್ಗೆ ಕಷ್ಟ ಆಗುತ್ತಾ, ನಾವು ಹೇಳ್ಕೊಡ್ತೀವಿ. 1 ಅಲ್ಲ 10 ಅಲ್ಲ 20 ಸಲ 30 ಸಲ ಕೇಳಿ ನಾವು ಕ್ಲಾಸ್ ರೂಮ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಈ ಆನ್ಲೈನ್ ಕ್ಲಾಸಸ್ ಏನಿದ್ರು ಓನ್ಲಿ ಟಿಲ್ ದ ಕಮೆನ್ಸ್ಮೆಂಟ್ ಆಫ್ ರೆಗ್ಯುಲರ್ ಕ್ಲಾಸಸ್ ಅಷ್ಟೇ. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇಟ್ ಈಸ್ ವೆರಿ ಈಸಿ ಟು ಗೆಟ್ ಪಾಸ್ ಆಸ್ ವೆಲ್ ಆಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ PUC ಸೈನ್ಸ್. ನೀವು ನೋಡಬಹುದು ಪ್ರತಿ ವರ್ಷ ಟಾಪರ್ಸ್ ಸೈನ್ಸ್ ಅವರೇ ಆಗಿರ್ತಾರೆ. ಕಾಮರ್ಸ್ ಅವ್ರಿಗಿಂತ ಸೈನ್ಸ್ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಬಿಕಾಸ್ ಇಟ್ ಈಸ್ ಈಸಿ ಟು ಸ್ಕೋರ್ ಮಾರ್ಕ್ಸ್ ಇನ್ ಸೈನ್ಸ್. ಓಕೆನಾ? ಹಂಗಾರೆ ನೆಕ್ಸ್ಟ್ ವಿ ವಿಲ್ ಸ್ಟೆಪ್ into the original topic so called physics. ಏನು ಫಿಸಿಕ್ಸ್ ಅಂದ್ರೆ, ಫಿಸಿಕ್ಸ್ ಯಾವ ತರ ಬಂತು ಅನ್ನೋದಕ್ಕೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಬ್ರಾಂಚಸ್ ಆಫ್ ಸೈನ್ಸ್. ಈ ಸೈನ್ಸ್ ಅಲ್ಲಿ ಮೇಜರ್ ಆಗಿ 2 ಬ್ರಾಂಚಸ್ ಇದೆ. ಒಂದು ಫಿಸಿಕಲ್ ಸೈನ್ಸ್, ಇನ್ನೊಂದು ಲೈಫ್ ಸೈನ್ಸ್. ಲೈಫ್ ಸೈನ್ಸ್ ಇಸ್ ಆಲ್ಸೋ ಕಾಲ್ಡ್ ಬಯೋಲಾಜಿಕಲ್ ಸೈನ್ಸ್ ಅಂತ ಕರೀತಾರೆ. ಯಾಕೆ ಲೈಫ್ ಸೈನ್ಸ್ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ನಾವು ಲೈಫ್ ಇರುವಂತ ಅಂದ್ರೆ ಜೀವ ಇರುವಂತ ವಸ್ತುಗಳನ್ನ ಸ್ಟಡಿ ಮಾಡ್ತಾ ಬರ್ತೀವಿ. ಆದರೆ ಫಿಸಿಕ್ಸ್ ಅಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ನಾನ್ ಲಿವಿಂಗ್ ಥಿಂಗ್ಸ್. ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಅನಿಮಲ್ಸ್, ಪ್ಲಾಂಟ್ಸ್. ಅಂದ್ರೆ ಬದಲಾವಣೆ ಆಗ್ತಾ ಇರಬೇಕು ಅಂತವನ್ನ ನಾವು ಲಿವಿಂಗ್ ಥಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್ ಮರ ಇವತ್ತು ಹೆಂಗಿರುತ್ತೋ ಹಂಗೆ ನಾಳೆ ಇರಲ್ಲ, ನಾಳೆ ಹೆಂಗಿರುತ್ತೋ ಹಂಗೆ ನಾಡ್ದಿರಲ್ಲ. ಬದಲಾವಣೆ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಈಗ ನಾನ್ ಲಿವಿಂಗ್ ಥಿಂಗ್, ಒಂದು ಕಲ್ಲನ್ನ ತಗೊಬಂದು ನಾನು ಯಾವುದೋ ಒಂದು ರೂಮಲ್ಲಿ ಮಾಡ್ತೀನಿ. 10 ವರ್ಷ ಆದ್ಮೇಲೆ ಆ ಕಲ್ಲನ್ನ ಬಂದು ನೋಡ್ತೀನಿ. ಯಾರು ಏನು ಮಾಡಿಲ್ಲ ಅಂದ್ರೆ ಆ ಕಲ್ಲು ಹಂಗೆ ಇರುತ್ತಾ? ಏನಾದ್ರು ಬದಲಾವಣೆ ಆಗುತ್ತಾ? ದೇರ್ ವಿಲ್ ಬಿ ನೋ ಚೇಂಜ್ ಎಟ್ ಆಲ್. ಏನು ಬದಲಾವಣೆ ಆಗಲ್ಲ. ಅಗೇನ್ ಫಿಸಿಕಲ್ ಸೈನ್ಸ್ ಅಲ್ಲಿ 2 ಬ್ರಾಂಚ್ ಇದೆ. ಒನ್ ಈಸ್ ಫಿಸಿಕ್ಸ್ ಇನ್ ವಿಚ್ ವಿ ವಿಲ್ ಸ್ಟಡಿ ಅಬೌಟ್ ದ ನೇಚರ್, ಅಂಡ್ ಹಿಯರ್ ವಿ ವಿಲ್ ಸ್ಟಡಿ ಅಬೌಟ್ ಕೆಮಿಕಲ್ reactions, chemical compositions, right? And that too belongs to non-living things. ಅರ್ಥ ಆಗ್ತಾ ಇದೆಯಾ?
ಅಲ್ಲಿಗೆ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಸ್ಟಡಿಂಗ್ ಅಬೌಟ್ ದ ವರ್ಲ್ಡ್. ಬಯಾಲಜಿಲಿ ನೀವು ಜೀವ ಇರುವ ವಸ್ತುಗಳನ್ನ ಸ್ಟಡಿ ಮಾಡ್ತೀರಾ, ಅದೇ ಫಿಸಿಕಲ್ ಸೈನ್ಸ್ ಅಲ್ಲಿ ಜೀವ ಇಲ್ಲದಿರುವಂತ ವಸ್ತುಗಳನ್ನ ಸ್ಟಡಿ ಮಾಡ್ತೀರಾ. ಮೀನ್ಸ್ ನೆಕ್ಸ್ಟ್ ಫಿಸಿಕ್ಸ್ ಬರೋದಾದ್ರೆ, ಫಿಸಿಕ್ಸ್ ಅಂದ್ರೆ ಏನು, ಸ್ಟಡಿ ಆಫ್ ನೇಚರ್ ಅಂಡ್ ನ್ಯಾಚುರಲ್ ಫೆನಾಮಿನನ್. ನಾವಿಲ್ಲಿ ಏನ್ ಮಾಡ್ತೀವಿ, ನೇಚರ್ ಮತ್ತೆ ನ್ಯಾಚುರಲ್ ಫೆನಾಮಿನನ್ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಫೆನಾಮಿನನ್ ಅಂದ್ರೂ ಒಂದೇ, ಪ್ರೋಸೆಸ್ ಅಂದ್ರೂ ಒಂದೇ. ನೇಚರ್ ಅಲ್ಲಿ ಏನೇನು ನಡೆಯುತ್ತೆ, ಫಾರ್ ಎಕ್ಸಾಂಪಲ್ ಸೋಲಾರ್ ಸಿಸ್ಟಮ್, planets are revolving around the sun. We will study about that in the physics. Planets are non-living things. Sun is a non-living thing. Right? Vehicles motion ಬಗ್ಗೆ ಸ್ಟಡಿ ಮಾಡ್ತೀವಿ. ರೈಟ್, ಅರ್ಥ ಆಯ್ತಾ? ಅಂಡ್ ನಾವೇನೇ ಸ್ಟಡಿ ಮಾಡಿದ್ರೂ ಅದನ್ನ ಒಂದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. Angare, what do you mean by physical quantity? Let me choose an example, mass. ಈಗ ಫಾರ್ ಎಕ್ಸಾಂಪಲ್ ನಾನು ಯಾರನ್ನೋ ಒಬ್ಬನ ಕೇಳ್ತೀನಿ, ಎಷ್ಟಪ್ಪ ನಿನ್ ತೂಕ, ಎಷ್ಟಪ್ಪ ನಿನ್ ಮಾಸು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ, 50 kg, 55 kg, 60 kg. ಅಂದ್ರೆ ಒಂದು ನಿರ್ದಿಷ್ಟವಾದ ವ್ಯಾಲ್ಯೂ ಕೊಟ್ಬಿಟ್ಟು ಅದನ್ನ ವಿತ್ ಸಮ್ ಯೂನಿಟ್ ರೆಪ್ರೆಸೆಂಟ್ ಮಾಡ್ತಾನೆ. ಅದೇ ನೀನು ಎಷ್ಟು ದೂರ ಬಂದಪ್ಪ, ಈಗ ಡಿಸ್ಟೆನ್ಸ್ ಅನ್ನ ಕೇಳ್ತೀನಿ ನಾನು, ಲೈಕ್ ಈ ವಿಲ್ ಟೆಲ್ 5 ಕಿಲೋಮೀಟರ್ ಬಂದೆ, 10 ಕಿಲೋಮೀಟರ್ ಬಂದೆ, 15 ಕಿಲೋಮೀಟರ್ ಬಂದೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಸಂಖ್ಯೆನ ಕೊಡ್ತಾ ಇದ್ದಾನೆ ವಿತ್ ಸಮ್ ಯೂನಿಟ್. ಅದೇ ಇನ್ನೊಂದು ಉದಾಹರಣೆನ ತಗೊಳ್ಳೋದಾದ್ರೆ, ಎಮೋಷನ್ಸ್ ಅನ್ನ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಎಷ್ಟಿದೆ ನಿನ್ ಖುಷಿ ಎಷ್ಟಾಗ್ತಾ ಇದೆ ಹೇಳಿ ನೋಡೋಣ, ನಿನ್ ದುಃಖ ಎಷ್ಟಾಗ್ತಾ ಇದೆ ಹೇಳಿ ನೋಡೋಣ, ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಕೊಡಿ ನೋಡೋಣ. Is it possible to give some numerical value? Not at all possible to give some numerical value. ಈ ತರದ ಕ್ವಾಂಟಿಟಿಗಳನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಗಳಂತ ಕರೆಯೋಕ್ಕಾಗಲ್ಲ, ಬಿಕಾಸ್ ವಿ ಕೆನಾಟ್ ಮೆಷರ್. ಇಲ್ಲಿ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಮೆಷರ್, ಅದನ್ನ ನಾವು ಮೆಷರ್ ಮಾಡಬಹುದು. ರೈಟ್? ಅದೇ ಇನ್ನೊಂದಷ್ಟು ಫಿಸಿಕಲ್ ಇನ್ನೊಂದಷ್ಟು ಕ್ವಾಂಟಿಟಿಗಳನ್ನ ಮೆಷರ್ ಮಾಡಕ್ಕೆ ಸಾಧ್ಯ ಇಲ್ಲ. Angare, what do you mean by physical quantity? A quantity which can be measured and expressed in some numerical value with some unit. ಯಾವ ಕ್ವಾಂಟಿಟಿಗಳನ್ನ ನಾವು ಮೆಷರ್ ಮಾಡಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಅಸೈನ್ ಮಾಡ್ತೀವೋ ಆ ತರದ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ನಾವೇನಂತ ಕರಿತೀವಿ, ಆ ತರದ ಕ್ವಾಂಟಿಟೀಸ್ಗಳನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈ ತರದ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ನಾವು ಒನ್ ಬೈ ಒನ್ ಆ ಟಾಪಿಕ್ಗೆ ಯಾವ್ಯಾವ್ದು ಬೇಕೋ ಅದನ್ನ ಸ್ಟಡಿ ಮಾಡ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ಮೋಷನ್ ಅಂದ್ರೆ ಎಲ್ಲರಿಗೂ ಗೊತ್ತು ನಿಮಗೆ. ಒಂದು ಬಾಡಿ ಮೋಷನ್ ಅಲ್ಲಿ ಇದೆ ಅಂದ್ರೆ ಏನಾಗಬೇಕು, ಪೊಸಿಷನ್ ಚೇಂಜ್ ಆಗಬೇಕು. ಚೇಂಜ್ ಇನ್ ದ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ಸ್ ನಥಿಂಗ್ ಬಟ್ ಮೋಷನ್. ಸ್ಥಳ ಬದಲಾವಣೆ ಆಗಿರಬೇಕು, ಜಾಗ ಬದಲಾವಣೆ ಆಗಬೇಕು. ಈಗ ನಾನು ಮೋಷನ್ ಅಲ್ಲಿ ಇದ್ದೀನಾ? ನೋ, ಐ ಆಮ್ ನಾಟ್ ಇನ್ ಮೋಷನ್, ಬಿಕಾಸ್ ನಾನು ಫಿಕ್ಸ್ಡ್ ಟು ಸಿಂಗಲ್ ಪೊಸಿಷನ್, ಒಂದು ಪೊಸಿಷನ್ ಫಿಕ್ಸ್ ಆಗಿದ್ದೀನಿ ನಾನು. ಅದೇ ಈಗ ಅಬ್ಸರ್ವ್ ಮಾಡಿ, ಪೊಸಿಷನ್ ಚೇಂಜ್ ಆಗ್ತಾ ಇದೆ ನಾನು. ಪೊಸಿಷನ್ ಯಾವಾಗ ಚೇಂಜ್ ಆಗುತ್ತೋ ವಿ ಕ್ಯಾನ್ ಸೇ ದಟ್ ದ ಬಾಡಿ ಈಸ್ ಇನ್ ಮೋಷನ್. ಅಲ್ಲಿಗೆ ಈ ಮೋಷನ್ ಅನ್ನ ಸ್ಟಡಿ ಮಾಡಕ್ಕೆ ನಾವೊಂದು ಕೆಲವೊಂದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಒಂದು ಡಿಸ್ಟೆನ್ಸ್ ಆಗಿರ್ಬೋದು, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು. Nothing but these are the physical quantities which we are used to determine the motion. ಆ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಬಳಸ್ಕೊಂಡು ನಾವು ಈ ಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ, ಮೋಷನ್ ಅನ್ನ ಹೇಳ್ತಾ ಇದೀವಿ. ಹೌ ದ ಬಾಡಿ ಈಸ್ ಮೂವಿಂಗ್, ಒಂದು ಬಾಡಿ ಯಾವ ತರ ಮೂವ್ ಆಗ್ತಾ ಇದೆ, ಅದು ರೆಸ್ಟ್ ಅಲ್ಲೇ ಇದೆಯಾ, ಮೋಷನ್ ಅಲ್ಲಿ ಇದೆಯಾ, ವಿ ಕ್ಯಾನ್ ಸೇ ದಟ್ ಥ್ರೂ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್. ಆ ತರ ನಾವು ಇಡೀ ಸೈನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಡೀ ಫಿಸಿಕ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ಟಾಪಿಕ್ ಅನ್ನ ತಗೋತೀವಿ, ಒಂದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ. ಅಂಡ್ ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್. ಯಾಕೆ ಅಂದ್ರೆ ನಮ್ಮ ಸುತ್ತಮುತ್ತ ನಡೀತಾ ಇದೆ ಅವೆಲ್ಲ. ರೈಟ್? ದ ಓನ್ಲಿ ಥಿಂಗ್ ಟು ಗೆಟ್ ಸಕ್ಸಸ್ ಇನ್ ಸೈನ್ಸ್ ಈಸ್ ಅಸಂಪ್ಷನ್.
ನಾವು ಏನೇ ಹೇಳಿದ್ರು ಅದನ್ನ ಅಸ್ಯೂಮ್ ಮಾಡ್ಕೋಬೇಕು. ನಾನೇ ಮಾಡ್ತಾ ಇದ್ದೀನಿ, ನನ್ನೊಳಗಡೆನೆ ನಡೀತಾ ಇದೆ ಅದು, ನಾನು ಮೂವ್ ಆಗ್ತಾ ಇದ್ದೀನಿ, ಎಸ್ ಐ ಆಮ್ ಮೂವಿಂಗ್ ಅಂತ ಅನ್ಕೋಬೇಕು ನಾನು. ಗಾಟ್ ಇಟ್? ಆ ತರ ಮಾಡಿದಾಗ ಏನಾಗುತ್ತೆ, ಸಬ್ಜೆಕ್ಟ್ ಆರಾಮಾಗಿ ಅರ್ಥ ಆಗುತ್ತೆ ನಿಮಗೆ. ಡೋಂಟ್ ವರಿ ಅಬೌಟ್ ಪಾಸಿಂಗ್. ಯಾಕೆಂದ್ರೆ ಪಾಸ್ ಆಗಕ್ಕೆ ನೀವು ಕಷ್ಟನೇ ಅಲ್ಲ. ಯಾಕೆ 20-30 ಕ್ವಶನ್ ಓದಿದ್ರೆ ಇಡೀ ವರ್ಷದಲ್ಲಿ ಆರಾಮ್ಸೆ ಯು ಕ್ಯಾನ್ ಪಾಸ್. You have to get good marks. You have to achieve good ranking in the competitive exams like CET, NEET and JEE. Okay? And don't forget to subscribe to my channel. ಅಂಡ್ ನಾನು ಮುಂದೆ ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯು ವಿಲ್ ಗೆಟ್ ನೋಟಿಫಿಕೇಶನ್ ಆಫ್ ಆಲ್ ದ ವಿಡಿಯೋಸ್ ವಿಚ್ ಐ ವಿಲ್ ಅಪ್ಲೋಡ್ ಇನ್ ದ ಫ್ಯೂಚರ್. ನಾನು ಮುಂದೆ ಅಪ್ಲೋಡ್ ಮಾಡೋಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಕಮೆಂಟ್ ಬಿಲೋ ದ ವಿಡಿಯೋ ಇಟ್ ಸೆಲ್ಫ್. ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಮಗೆ. ರೈಟ್? We'll continue in the next class or nothing but next session. And in ಮುಂದೆ ಯಾರೇ ಕೇಳಿದ್ರು ನೀವೇನಂತ ಹೇಳಬೇಕು, we are scientists because we have a scientific attitude. ನಾವು ಸೈಂಟಿಸ್ಟ್ಗಳು, ಯಾಕೆ ನಮಗೆ ಸೈಂಟಿಫಿಕ್ ಆಟಿಟ್ಯೂಡ್ ಇದೆ. ರೈಟ್? I am also scientist, you are also scientist. Don't worry about the science. It is very easy to understand, it is very easy to remember. Okay? Only the thing is, to get good marks, you have to do the hard work. Okay, we will continue in the next session. Thank you.